ಒಬ್ಬ ವ್ಯಕ್ತಿ ಕನ್ನಡ ಚಲನಚಿತ್ರದಲ್ಲಿ ವಿಲನ್ ಆಗಿ ಕಾಲಿಟ್ಟ, ಆದರೆ ಹೀರೋ ಆಗಿ ಮಿಂಚಿದ. ಕೇವಲ ತನ್ನ ಕಣ್ಣುಗಳ ನೋಟದಿಂದಲೇ ಪ್ರೇಕ್ಷಕರಲ್ಲಿ ಭಯವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಒಂದೇ ಒಂದು ಡೈಲಾಗ್ ಸಾಕಾಗಿತ್ತು ಥಿಯೇಟರಲ್ಲಿ ಚಪ್ಪಾಳೆಯ ಸದ್ದನ್ನು ಕೇಳೋದಕ್ಕೆ. ತೆರೆಯ ಮೇಲೆ ಎಷ್ಟೇ ಕ್ರೂರವಾಗಿರ್ತಕ್ಕಂತಹ ಪಾತ್ರವನ್ನು ಮಾಡಿದ್ದರೂ ಕೂಡ ತನ್ನ ನಿಜ ಜೀವನದಲ್ಲಿ ಅಷ್ಟೇ ಪ್ರಮಾಣದಲ್ಲಾಗಿರ್ತಕ್ಕಂತಹ ಸರಳ ಸ್ವಭಾವವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಜೊತೆಗೆ ಅತ್ಯಂತ ಸ್ನೇಹಜೀವಿಯೂ ಕೂಡ ಇವರು ಆಗಿದ್ರು. ಅವರೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಟೈಗರ್ ಪ್ರಭಾಕರ್. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ ಹೇಗೆ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಛಾಪನ್ನು ಮೂಡಿಸಿದರು, ಹೇಗೆ ಒಬ್ಬ ಪ್ರಭಾವಿ ನಟನಾದ. ಟೈಗರ್ ಎಂಬ ಹೆಸರು ಅವರಿಗೆ ಬಂದಿದ್ದಾದರೂ ಹೇಗೆ? ಅವರು ಕೇವಲ ನಟರಾಗಿ ಮಾತ್ರ ಅಲ್ಲ, ನಿರ್ದೇಶಕರಾಗಿಯೂ ಕೂಡ, ನಿರ್ಮಾಪಕರು ಕೂಡ ಆಗಿ, ಹೀರೋ ಆಗಿಯೂ ಕೂಡ ಅಭಿನಯವನ್ನು ಮಾಡಿದ್ರು. ಜೊತೆಗೆ ವಿಲನ್ ಆಗಿಯೂ ಕೂಡ ಮಿಂಚಿದ್ರು. ಫೈಟ್ ಮಾಸ್ಟರ್ ಆಗಿಯೂ ಕೂಡ ಯಶಸ್ಸನ್ನು ಪಡೆದುಕೊಂಡಿದ್ರು ಟೈಗರ್ ಪ್ರಭಾಕರ್ ಅವರು. ಅವರ ಜೀವನದ ಕೊನೆಯ ದಿನಗಳಲ್ಲಿ ಆಗಿದ್ದಾದರೂ ಏನು? ಈ ವಿಡಿಯೋದ ಉದ್ದಗಲಕ್ಕೂ ಕೂಡ ನಾವು ಟೈಗರ್ ಪ್ರಭಾಕರ್ ಅವರ ಜನನದಿಂದ ಹಿಡಿದು ಅವರ ಕೊನೆಯ ಕ್ಷಣದವರೆಗೆ ಅವರ ಜೀವನ ಯಾನವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಬನ್ನಿ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳಲಿರುವಂತಹ ಒಂದು ವಿಚಾರ ನಿಮ್ಮ ಕಣ್ಣುಗಳಲ್ಲಿ ನೀರನ್ನು ತರಬಹುದು. ಬನ್ನಿ ಮತ್ತೆ ಆಗ್ತಡ ಇವತ್ತಿನ ಸಾಧಕನ ವಿಡಿಯೋವನ್ನು ಪ್ರಾರಂಭಿಸೋಣ. 1950 ಮಾರ್ಚ್ 30 ಬೆಂಗಳೂರಿನ ಸಾಮಾನ್ಯ ಕುಟುಂಬವೊಂದರಲ್ಲಿ ಒಂದು ಮಗು ಜನಿಸಿತು. ಆ ಮಗುವಿಗೆ ಪ್ರಭಾಕರ್ ಎಂದು ಹೆಸರನ್ನು ಇಡ್ತಾರೆ. ಯಾರಿಗೂ ಕೂಡ ಒಂದು ಸಣ್ಣ ಸುಳಿವೇ ಇರಲಿಲ್ಲ ಮುಂದೆ ಆ ಮಗು ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ನ್ಯಾಯಕತ್ವದ ಗುಣವನ್ನು ಪಡ್ಕೊತಾನೆ, ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸ್ತಾನೆ ಅಂತ. ಟೈಗರ್ ಪ್ರಭಾಕರ್ ಅವರಿಗೆ ಸಣ್ಣ ವಯಸ್ಸಿನಿಂದಲೂ ಕೂಡ ದೇಹ ದಂಡತೆಗೆ ತುಂಬಾ ಆಸಕ್ತಿಯನ್ನು ಒಳಗೊಂಡಿದ್ರು. ಕುಸ್ತಿ ಆಗಿರಬಹುದು, ವ್ಯಾಯಾಮ ಆಗಿರಬಹುದು, ಹಾಗೆಯೇ ಸಾಹಸದ ದೃಶ್ಯಗಳನ್ನು ಅವರು ನೋಡಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ರು. ಆ ಸಾಹಸವನ್ನು ತಾನೂ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಚ್ಛೆಯನ್ನು ಉಳ್ಳಂಥವರಾಗಿದ್ದರು ಪ್ರಭಾಕರ್ ಅವರು. ಪ್ರಭಾಕರ್ ಅವರಿಗೆ ಸಿನಿಮಾಗಳನ್ನು ನೋಡುವ ಹುಚ್ಚಿತ್ತು. ಪರದೆಯ ಮೇಲೆ ಯಾವ ನಟನನ್ನು ಕೂಡ ನೋಡಿದ್ರೂ ಕೂಡ ನಾನು ಕೂಡ ಇವರ ಹಾಗೆಯೇ ಒಂದು ದಿನ ಪರದೆಯ ಮೇಲೆ ಬರಬೇಕು, ನಾನು ಕೂಡ ನಾಯಕ ನಟನಾಗಿ ಚಿತ್ರರಂಗದಲ್ಲಿ ಪಾದಾರ್ಪಣೆಯನ್ನು ಮಾಡಬೇಕು, ನಾನು ಕೂಡ ಹೀರೋ ಆಗಿ ಮಿಂಚಬೇಕು ಎನ್ನುವಂತಹ ಕನಸನ್ನ ಬಾಲ್ಯದಲ್ಲಿಯೇ ಕಾಣ್ತಾ ಇದ್ರು ಟೈಗರ್ ಪ್ರಭಾಕರ್ ಅವರು. ಕನಸನ್ನ ಕಾಣುವುದು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಬೆವರು ಸುರಿಸುವಂತಹ ಗುಣ ಉಳ್ಳಂಥವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವುದು. ಆದರೆ ಒಂದು ಸಣ್ಣ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಭಾಕರ್ ಅವರಿಗೆ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಪಡೆಯುವುದು ಅಂತಂದರೆ ಅಷ್ಟು ಸುಲಭವಾಗಿರ್ತಕ್ಕಂತಹ ಮಾತಾಗಿತ್ತೆ ಖಂಡಿತವಾಗಿಯೂ ಕೂಡ ಇರಲಿಲ್ಲ. ಅವರು ಕೂಡ ಸ್ಟಾರ್ಟಿಂಗ್ನಲ್ಲಿ ಸಾಕಷ್ಟು ಸ್ಟ್ರಗಲನ್ನು ಮಾಡಿ ಬಂದಂಥವರೇ ಆಗಿದ್ರು. ಪ್ರಾರಂಭದಲ್ಲಿ ಫೈಟ್ ಮಾಸ್ಟರ್ ಅವರ ತಂಡದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಸೇರ್ಪಡೆಯಾಗ್ತಾರೆ. ಸಿನಿಮಾ ಸೆಟ್ನಲ್ಲಿ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದರು. ಹೋರಾಟದ ದೃಶ್ಯಗಳಾಗಿರಬಹುದು, ಸಾಹಸದ ದೃಶ್ಯಗಳಾಗಿರಬಹುದು, ಹಾಗೆಯೇ ನಟನೆಯಾಗಿರಬಹುದು, ಎಲ್ಲವನ್ನೂ ಕೂಡ ಕಲಿಯುತ್ತಾ ಮುಂದೆ ಸಾಗ್ತಾರೆ. ಅವರ ಈ ಒಂದು ಪರಿಶ್ರಮವನ್ನು ಗಮನಿಸಿರ್ತಕ್ಕಂತಹ ನಿರ್ದೇಶಕರು ಅವರಿಗೆ ಒಂದು ಸಣ್ಣ ಪಾತ್ರಕ್ಕೆ ಅವಕಾಶವನ್ನು ನೀಡ್ತಾರೆ. ಮೊದಲ ಪಾತ್ರ ಚಿಕ್ಕದ್ದಾಗಿ ಇದ್ದರೂ ಕೂಡ ಅವರ ಗಂಭೀರವಾಗಿರ್ತಕ್ಕಂತಹ ನಡಿಗೆ, ಅವರ ಗಂಭೀರವಾಗಿರ್ತಕ್ಕಂತಹ ಧ್ವನಿ, ಅವರ ನಟನ ಶೈಲಿ ಪ್ರೇಕ್ಷಕರನ್ನ ಭಯ ಹುಟ್ಟಿಸುವಲ್ಲಿ ತುಂಬಾನೇ ಕೆಲಸವನ್ನ ಮಾಡಿದ್ವು. ತದನಂತರದಲ್ಲಿ ಪ್ರೇಕ್ಷಕರ ಗಮನವನ್ನು ಸೆಳೆಯುವಲ್ಲಿ ತುಂಬಾನೇ ಯಶಸ್ವಿಯಾಗ್ತಾರೆ ಪ್ರಭಾಕರ್ ಅವರು. ಒಬ್ಬ ನಟನಿಗೆ ಅಭಿಮಾನಿಗಳೇ ಬಿರುದನ್ನು ಕೊಡ್ತಾರೆ. ಟೈಗರ್ ಪ್ರಭಾಕರ್ ಅವರ ವಿಚಾರದಲ್ಲಿಯೂ ಕೂಡ ಅದೇ ಆಗಿದ್ದು. ಸಾಹಸವಾಗಿರ್ತಕ್ಕಂತಹ ದೃಶ್ಯಗಳಾಗಿರಬಹುದು, ಕ್ರೂರ ವಿಲನ್ ಪಾತ್ರಗಳಾಗಿರಬಹುದು, ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚಳಿದ ಇರ್ತಕ್ಕಂಥ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಾಗಾಗಿ ಅಭಿಮಾನಿಗಳೇ ಅವರನ್ನು ಟೈಗರ್ ಪ್ರಭಾಕರ್ ಎಂದು ಕರೆಯುವುದಕ್ಕೆ ಶುರು ಮಾಡ್ತಾರೆ. ಮುಂದೆ ಅದೇ ಹೆಸರು ಟೈಗರ್ ಪ್ರಭಾಕರ್ ಆಗಿ ಬದಲಾವಣೆಯನ್ನು ಕಾಣ್ತದೆ. ಕನ್ನಡ ಚಲನಚಿತ್ರದಲ್ಲಿ ಟೈಗರ್ ಎಂದರೆ ಪ್ರಭಾಕರ್, ಪ್ರಭಾಕರ್ ಎಂದರೆ ಟೈಗರ್ ಎನ್ನುವ ಮಟ್ಟಿಗೆ ಆ ಹೆಸರು ದೊಡ್ಡ ಹಂತಕ್ಕೆ ಬೆಳವಣಿಗೆಯಾಗ್ತಾ ತೊಡಗಿತು. ಹೆಸರು ಅನ್ನುವುದು ಹುಟ್ಟಿನಿಂದ ಸಿಗ್ತದೆ, ಆದರೆ ಬಿರುದು ಎನ್ನುವುದು ನಾವು ಮಾಡಿರುವಂತಹ ಸಾಧನೆಯ ಕೆಲಸದಿಂದ ಸಿಗ್ತದೆ. ಸ್ನೇಹಿತರೆ, ಒಬ್ಬ ನಟನ ಯಶಸ್ಸು ಅವನು ಹೀರೋ ಆಗಿ ನಟನೆ ಮಾಡಿರುವುದರಲ್ಲಿ ಇರುವುದಿಲ್ಲ. ಅಭಿಮಾನಿಗಳು ಎಷ್ಟು ವರ್ಷಗಳ ಕಾಲ ಅವನ ಹೆಸರನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ ಅನ್ನೋದರ ಮೇಲೆ ಅದು ಆಧಾರಿತವಾಗಿ ಇರ್ತದೆ. ಈಗಿನವರೆಗೂ ಕೂಡ ನಟ
ನಿರ್ದೇಶಕ ಟೈಗರ್ ಪ್ರಭಾಕರ್ ಅವರ ಹೆಸರನ್ನ ನೆನಪಿನಲ್ಲಿ ಇಟ್ಕೊಳ್ಳೋದನ್ನ ನಾವು ಕಾಣಬಹುದು. ಪ್ರಭಾಕರ್ ಅವರ ಜೀವನದಲ್ಲಿಯೂ ಕೂಡ ಅದೇ ಆಗಿದ್ದು. ಪ್ರಭಾಕರ್ ಅವರು ಮೊದಲು ವಿಲನ್ ಪಾತ್ರದಲ್ಲಿ ಅಬ್ಬರಿಸುವುದಕ್ಕೆ ಶುರು ಮಾಡಿದಾಗ ಎಲ್ಲ ಪ್ರೇಕ್ಷಕರು ಕೂಡ ನಿಜವಾಗಿಯೂ ಕೂಡ ಭಯಕ್ಕೆ ಒಳಗಾಗುತ್ತಿದ್ದರು. ಅವರ ಕೋಪದ ನೋಟ ಆಗಿರಬಹುದು, ಅವರ ಕಣ್ಣಿನ ದೃಶ್ಯ ಆಗಿರಬಹುದು, ಅವರು ನಟನೆ ಮಾಡುವಂತಹ ಶೈಲಿಯಾಗಿರಬಹುದು, ಅವರ ದೃಢವಾಗಿ ಇರತಕ್ಕಂತಹ ದೈತ್ಯಾಕಾರದ ದೇಹ ಆಗಿರಬಹುದು, ಅವರ ನಡಿಗೆಯನ್ನ ಆಗಿರಬಹುದು, ಎಲ್ಲವನ್ನ ನೋಡಿರ್ತಕ್ಕಂತಹ ಅಭಿಮಾನಿ ವರ್ಗ ಅವರನ್ನು ನೋಡಿ ಹೆದರುವುದಕ್ಕೆ ಶುರುವಾಗ್ತಾರೆ. ವಿಲನ್ ಅಂತಂದರೆ ಒಂದು ಕಾಲದಲ್ಲಿ ಅಬ್ಬರವಾಗಿರ್ತಕ್ಕಂಥ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥವರು ನಟ ನಿರ್ದೇಶಕ ಟೈಗರ್ ಪ್ರಭಾಕರ್ ಅವರು ಆಗಿರ್ತಾರೆ. ಯಾವ ಪಾತ್ರವನ್ನು ಕೊಟ್ಟರೂ ಕೂಡ ಎಲ್ಲ ಪಾತ್ರಗಳಿಗೆ ತನ್ನದೇ ಆಗಿರ್ತಕ್ಕಂತಹ ಶೈಲಿಯಲ್ಲಿ ಜೀವ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ರು ನಟ ಪ್ರಭಾಕರ್ ಅವರು. ಅದೆಷ್ಟೋ ನಿರ್ದೇಶಕರು ಹೇಳ್ತಾ ಇದ್ರು, ಒಂದು ದೈತ್ಯವಾಗಿರ್ತಕ್ಕಂತಹ ವಿಲನ್ ಬೇಕು ಅಂತಂದರೆ ಮೊದಲ ಆದ್ಯತೆ ಟೈಗರ್ ಪ್ರಭಾಕರ್ ಅವರಿಗೆ ಹೋಗ್ತದೆ ಅಂತ. ಆ ಪರಿಯಾಗಿರ್ತಕ್ಕಂತಹ ವಿಲನ್ ಪಾತ್ರದಲ್ಲಿ ಅಬ್ಬರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಟೈಗರ್ ಪ್ರಭಾಕರ್ ಅವರು. ಸೊ ಆ ಪರಿಯಾಗಿರ್ತಕ್ಕಂಥ ಹೆಸರನ್ನು ಅವರು ಗಳಿಸ್ಕೊಂಡಿದ್ರು. ನೋಡಿ, ಯಾವ ಪಾತ್ರವೂ ಕೂಡ ಸಣ್ಣದ್ದಲ್ಲ. ಆ ಪಾತ್ರವನ್ನು ನಾವು ಹೇಗೆ ದೊಡ್ಡದಾಗಿ ಅಭಿನಯಿಸಿ ನಮ್ಮ ಹೆಸರನ್ನು ಉಳಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಸಿಕ್ಕಂತಹ ಎಲ್ಲ ಅವಕಾಶಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾರೆ ಟೈಗರ್ ಪ್ರಭಾಕರ್ ಅವರು. ಯಾವುದಾದ್ರೂ ನಟರು ಯಶಸ್ಸನ್ನು ಕಾಣ್ತಾರೆ ಒಂದು ಪಾತ್ರದಲ್ಲಿ ಅಂತಂದರೆ ಅಂತಹದ್ದೇ ಪಾತ್ರಕ್ಕೆ ಮುಂದಾಗ್ತಾರೆ. ಆದರೆ ಟೈಗರ್ ಪ್ರಭಾಕರ್ ಅವರ ವಿಚಾರದಲ್ಲಿ ಹಾಗೆ ಆಗಲಿಲ್ಲ. ಪ್ರತಿಯೊಂದು ಪಾತ್ರದಲ್ಲಿಯೂ ಕೂಡ ನಾನು ಜೀವವನ್ನು ತುಂಬಬೇಕು, ವಿಭಿನ್ನವಾಗಿರ್ತಕ್ಕಂತಹ ಪಾತ್ರದಲ್ಲಿ ಜೀವ ತುಂಬುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಕನಸನ್ನು ಹೊತ್ತಿದಂಥವರು ಟೈಗರ್ ಪ್ರಭಾಕರ್ ಅವರು ಆಗಿದ್ರು. ಆ ಪಾತ್ರಕ್ಕೆ ಅನುಗುಣವಾಗಿ ತನ್ನ ದೇಹವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಅಷ್ಟು ವರ್ಷಗಳ ಕಾಲ ವಿಲನ್ ಆಗಿ ನಟಿಸಿರ್ತಕ್ಕಂತಹ ಅವರು ಮುಂದೆ ಹೀರೋ ಆಗಿಯೂ ಕೂಡ ನಟನೆಯನ್ನು ಮಾಡಬೇಕು, ಹೀರೋ ಆಗಿಯೂ ಕೂಡ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೋಬೇಕು ಅನ್ನುವಂತಹ ಮಹದಾಶೆಯನ್ನು ಮಾಡ್ತಾರೆ ಟೈಗರ್ ಪ್ರಭಾಕರ್ ಅವರು. ನಂತರದಲ್ಲಿ ಅಲ್ಲಿಯೂ ಕೂಡ ಶಬಾಷ್ಗಿರಿಯನ್ನು ಪಡ್ಕೊಳ್ತಾರೆ. ಅವರ ಡೈಲಾಗ್ ಡೆಲಿವರಿ ಆಗಿರಬಹುದು, ಅವರ ಸ್ಟೈಲ್ ಆಗಿರಬಹುದು, ಅವರ ನಟನೆ ಆಗಿರಬಹುದು, ಅವರ ವಾಕ್ ಸ್ಟೈಲ್ ಆಗಿರಬಹುದು, ಎಲ್ಲವೂ ಕೂಡ ಪ್ರೇಕ್ಷಕರ ಮನವನ್ನು ಗೆಲ್ಲುವುದಕ್ಕೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಪ್ರೇರಣಾದಾಯಕವಾಗಿ ಎಲ್ಲರನ್ನೂ ಕೂಡ ಕಾಣ್ತಾ ಹೋಗ್ತಾರೆ ಟೈಗರ್ ಪ್ರಭಾಕರ್ ಅವರು. ಟೈಗರ್ ಪ್ರಭಾಕರ್ ಅವರು ಬರ್ತಿದ್ದಾರೆ ಅಂತಂದರೆ ಒಂದು ಕಾಲದಲ್ಲಿ ಆ ಪರಿಯಾಗಿರ್ತಕ್ಕಂತಹ ಅಭಿಮಾನಿ ವರ್ಗ ಸೇರ್ತಾ ಇತ್ತು. ಅದು ನಾವು ಯಾರೂ ಕೂಡ ಈಗಿನವರೆಗೂ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಆ ಪರಿಯಾಗಿರ್ತಕ್ಕಂಥ ಅಭಿಮಾನಿ ಬಳಗವನ್ನು ಹೊಂದಿದ್ರು ಟೈಗರ್ ಪ್ರಭಾಕರ್ ಅವರು. ಈ ಕಡೆ ವಿಲನ್ ಆಗಿಯೂ ಕೂಡ, ಈ ಕಡೆ ಹೀರೋ ಆಗಿಯೂ ಕೂಡ, ಆ ಕಡೆ ಸಣ್ಣ ಪುಟ್ಟ ಪಾತ್ರದಲ್ಲಿಯೂ ಕೂಡ ಮಾಡ್ತಾ ತನ್ನನ್ನು ತಾನು ರುಜುವಾತ್ ಮಾಡ್ಕೊಳ್ತಾ, ತನ್ನನ್ನು ತಾನು ಡೆವಲಪ್ಮೆಂಟ್ ಮಾಡ್ಕೊಳ್ತಾ, ಎಲ್ಲ ರಂಗದಲ್ಲಿಯೂ ಕೂಡ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಬಲ್ಲೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ ಟೈಗರ್ ಪ್ರಭಾಕರ್ ಅವರು. ಮುಂದೆ ಅವರ ಜೀವನವೇ ಎಷ್ಟೋ ಜನರಿಗೆ ಮಾರ್ಗದರ್ಶನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸಿಕ್ಕಂತಹ ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡ್ರೆ ಮನುಷ್ಯ ಎಲ್ಲಿ ಬೇಕಾದರೂ ಕೂಡ ಹೋಗಿ ತಲುಪಬಹುದು ಅನ್ನೋದಕ್ಕೆ ನಟ ನಿರ್ದೇಶಕ ಪ್ರಭಾಕರ್ ಅವರೇ ನಮಗೆ ಸಾಕ್ಷಿ. ವಿಲನ್ ಆಗಿ ನಟನೆ ಮಾಡಿ ಹೀರೋ ಪಾತ್ರದಲ್ಲಿ ಮಿಂಚಿದಂತಹ ಹಲವು ನಟರ ಪೈಕಿ ಟೈಗರ್ ಪ್ರಭಾಕರ್ ಅವರು ಕೂಡ ಒಬ್ಬರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹೀಗೆ ತಮ್ಮ ನಟನೆಯ ಮುಖಾಂತರ, ತಮ್ಮ ಅಭಿನಯದ ಮುಖಾಂತರ, ತಮ್ಮ ಗಂಭೀರವಾಗಿರ್ತಕ್ಕಂತಹ ನಡಿಗೆಯ ಮುಖಾಂತರ, ತಮ್ಮ ಧ್ವನಿಯ ಮುಖಾಂತರ, ತಮ್ಮ ಸ್ಟೈಲ್ನ ಮುಖಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ತಾರೆ ಟೈಗರ್ ಪ್ರಭಾಕರ್ ಅವರು. ಹಾಗೆ ಕನ್ನಡ ಚಲನಚಿತ್ರ ರಂಗದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ನಟನಾಗಿ, ನಿರ್ದೇಶಕನಾಗಿ, ಸಹ ನಟನಾಗಿ ಪಾತ್ರವನ್ನು ಮಾಡುವುದರ ಮುಖಾಂತರ ತನ್ನನ್ನು ತಾನು ಕನ್ನಡ ಚಲನಚಿತ್ರದಲ್ಲಿ ಒಂದು ಉನ್ನತವಾಗಿರ್ತಕ್ಕಂತಹ ನಟ ಎನ್ನುವುದಾಗಿ ಕರೆಸ್ಕೊಳ್ತಾರೆ ಟೈಗರ್ ಪ್ರಭಾಕರ್ ಅವರು. ಅವರ ಅಭಿನಯ, ಅವರ ಸಾಹಸದ ದೃಶ್ಯಗಳು ಈಗಲೂ ಕೂಡ ಅದೆಷ್ಟೋ ಅಭಿಮಾನಿಗಳಿಗೆ ಹಾಗೂ ಸಹ ನಟರಿಗೆ ಮಾರ್ಗದರ್ಶನ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಟೈಗರ್ ಪ್ರಭಾಕರ್ ಅವರು ಕೇವಲ ಒಬ್ಬ ನಟರಿಗೆ ಮಾತ್ರ ಸೀಮಿತವಾಗಿ ಇರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು, ವಿಷ್ಣುವರ್ಧನ್ ಅವರಿಂದ ಹಿಡಿದು, ಶಂಕರ್ ನಾಗ್ ಅವರಿಂದ ಹಿಡಿದು, ಅನಂತ್ ನಾಗ್ ಅವರಿಂದ ಹಿಡಿದು, ರವಿಚಂದ್ರನ್ ಅವರಿಂದ ಹಿಡಿದು ಹಲವಾರು ದಿಗ್ಗಜರ ಜೊತೆಗೆ ಸ್ಕ್ರೀನನ್ನು ಹಂಚಿಕೊಂಡಿರ್ತಕ್ಕಂತಹ ಖ್ಯಾತಿ ಟೈಗರ್ ಪ್ರಭಾಕರ್ ಅವರಿಗೆ ಸಲ್ತದೆ. ಎಲ್ಲರೊಂದಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸ್ನೇಹ ಬಾಂಧವ್ಯವನ್ನು ಒಳಗೊಂಡಿದ್ದರು ಟೈಗರ್ ಪ್ರಭಾಕರ್ ಅವರು. ಟೈಗರ್ ಪ್ರಭಾಕರ್ ಅವರು ಅಂತಂದರೆ ಎಲ್ಲರಿಗೂ ಕೂಡ ಅಷ್ಟು ಅಚ್ಚುಮೆಚ್ಚಿನ ನಾಯಕ, ಒಬ್ಬ ಒಳ್ಳೆಯ
ಕಲಾವಿದರಾಗಿದ್ದರು ಟೈಗರ್ ಪ್ರಭಾಕರ್ ಅವರು. ಜೊತೆಗೆ ಸೆಟ್ನಲ್ಲಿ ತುಂಬಾನೇ ಗಂಭೀರವಾಗಿರ್ತಕ್ಕಂಥ ವ್ಯಕ್ತಿ, ಶಿಸ್ತಿನ ಜೀವನವನ್ನ ಅಳವಡಿಸಿಕೊಂಡಿದ್ರು. ಸೆಟ್ಟಲ್ಲಿ ಇರ್ತಕ್ಕಂತಹ ಎಲ್ಲ ಸಹ ಕಲಾವಿದರಿಗೆ ಗೌರವವನ್ನ ಕೊಡ್ತಾ ಇದ್ರು. ಅವರು ಕೇವಲ ಒಬ್ಬ ನಟನಾಗಿ ಮಾತ್ರವಲ್ಲ, ನಿಜ ಜೀವನದಲ್ಲಿಯೂ ಕೂಡ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಟೈಗರ್ ಪ್ರಭಾಕರ್ ಅವರು. ಸೊ ಹಾಗಾಗಿಯೇ ಇಂದಿನವರೆಗೂ ಕೂಡ ಕೆಲವು ನಟರು ಟೈಗರ್ ಪ್ರಭಾಕರ್ ಅವರು ಅಂತಂದರೆ ಅವರ ವ್ಯಕ್ತಿತ್ವವೇ ಬೇರೆಯದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ನಡೆದುಕೊಂಡಿರ್ತಕ್ಕಂತಹ ರೀತಿ, ಅವರು ಸಹ ಕಲಾವಿದರಿಗೂ ಕೂಡ ಕೊಡುತ್ತಿದ್ದಂತಹ ಗೌರವ, ಅಲ್ಲಿರ್ತಕ್ಕಂತಹ ಸೆಟ್ ವರ್ಕರ್ಸ್ಗಳಿಗೂ ಕೂಡ ಕೊಟ್ಟಿರ್ತಕ್ಕಂತಹ ಗೌರವ ಇಂದಿನವರೆಗೂ ಕೂಡ ಜನರು ಸ್ಮರಿಸ್ತಾರೆ. ಆ ಪರಿಯಾಗಿರ್ತಕ್ಕಂತಹ ವ್ಯಕ್ತಿತ್ವ ಟೈಗರ್ ಪ್ರಭಾಕರ್ ಅವರದ್ದು ಆಗಿತ್ತು. ಕೆಲಸಗಳಲ್ಲಿ ಯಾವುದು ಕೂಡ ಸಣ್ಣ ಕೆಲಸವಲ್ಲ, ದೊಡ್ಡ ಕೆಲಸವಲ್ಲ, ಪ್ರತಿಯೊಂದರಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಮಹತ್ವ ಅನ್ನೋದು ಇರ್ತದೆ ಅನ್ನೋದನ್ನು ಬಲವಾಗಿ ನಂಬಿದ್ರು ಟೈಗರ್ ಪ್ರಭಾಕರ್ ಅವರು. ಹಾಗಾಗಿಯೇ ಎಲ್ಲರಿಗೂ ಕೂಡ ಸಮ ಪ್ರಮಾಣದಲ್ಲಿರ್ತಕ್ಕಂತಹ ಗೌರವವನ್ನು ಕೊಡ್ತಾ ಇದ್ರು. ಅದು ಸೆಟ್ ವರ್ಕರ್ಸ್ ಆಗಿರಬಹುದು, ಕ್ಯಾಮ್ರಾಮನ್ ಆಗಿರಬಹುದು, ಸಹ ಕಲಾವಿದರಾಗಿರಬಹುದು, ಯಾರೇ ಆಗಿದ್ರೂ ಕೂಡ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಗೌರವವನ್ನು ಸೂಚಿಸಬೇಕೋ ಖಂಡಿತವಾಗಿಯೂ ಕೂಡ ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಟೈಗರ್ ಪ್ರಭಾಕರ್ ಅವರು. ನೋಡಿ, ಯಾವುದೇ ರಂಗವನ್ನು ತೆಗೆದುಕೊಂಡರೂ ಕೂಡ ಪ್ರತಿಭೆ ಎನ್ನುವುದು ನಮ್ಮನ್ನು ಎಂತಹ ದೊಡ್ಡದಾಗಿರ್ತಕ್ಕಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋದರೂ ಕೂಡ ವಿನಯ ಎನ್ನುವುದು ನಮ್ಮನ್ನು ಅಲ್ಲಿಯೇ ಉಳಿಸುವಂಥದ್ದು. ನಮ್ಮ ವ್ಯಕ್ತಿತ್ವ ಅನ್ನುವುದು ನಮ್ಮನ್ನು ಖಂಡಿತವಾಗಿಯೂ ಕೂಡ ನಮ್ಮಲ್ಲಿ ಅಹಂಕಾರವನ್ನು ಬೆಳೆಯದೇ ಇರುವ ರೀತಿಯಲ್ಲಿ ಮಾಡುವಂಥದ್ದು. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವ ಎನ್ನುವುದು ಇರಬೇಕಾಗಿರ್ತಕ್ಕಂಥದ್ದು ತುಂಬಾ ಅವಶ್ಯಕ. ಸೊ ಅಂತಹ ವ್ಯಕ್ತಿತ್ವ ಟೈಗರ್ ಪ್ರಭಾಕರ್ ಅವರಲ್ಲಿ ಇತ್ತು. ಎಂತಹ ದೊಡ್ಡ ಸ್ಥಾನದಲ್ಲಿ ಏರಿದರೂ ಕೂಡ ಆ ವ್ಯಕ್ತಿತ್ವ ಅನ್ನೋದು ಖಂಡಿತವಾಗಿಯೂ ಕೂಡ ಕೊನೆಯವರೆಗೂ ಕೂಡ, ಕೊನೆಯ ದಿನಗಳವರೆಗೂ ಕೂಡ ಬದಲಾಗಲೇ ಇಲ್ಲ. ಅದೇ ರೀತಿಯಾಗಿರ್ತಕ್ಕಂತಹ ಪ್ರೀತಿ, ಅದೇ ರೀತಿಯಾಗಿರ್ತಕ್ಕಂತಹ ಗೌರವವನ್ನು ಕೊಡುವಂತಹ ಗುಣ ಅವರಲ್ಲಿ ಅಡಗಿತ್ತು. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅವರು ಕೇವಲ ನಟರಾಗಿ ಮಾತ್ರ ಅಭಿನಯವನ್ನು ಮಾಡಲಿಲ್ಲ, ಸಹ ಕಲಾವಿದರಿಗೆ ಅವಕಾಶವನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಎಷ್ಟೋ ಹೊಸ ಹೊಸ ಕಥೆಗಳನ್ನು ನಾವು ಜನರ ಎದುರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶಕರು ಕೂಡ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಅದೆಷ್ಟೋ ಸಹ ಕಲಾವಿದರಿಗೆ ಬಂದಂತಹ ಎಷ್ಟೋ ಸಣ್ಣ ಪುಟ್ಟ ಕಲಾವಿದರಿಗೆ ದೊಡ್ಡ ಪ್ರಮಾಣದಲ್ಲಿ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂತಹ ಖ್ಯಾತಿ ಟೈಗರ್ ಪ್ರಭಾಕರ್ ಅವರಿಗೆ ಸಲ್ತದೆ. ಸೊ ಹಾಗಾಗಿ ಇವರು ಕೇವಲ ಒಬ್ಬ ನಟರಾಗಿ ಮಾತ್ರ ಇರಲಿಲ್ಲ, ಮಾರ್ಗದರ್ಶಕರು ಕೂಡ ಆಗಿ ಕೆಲಸವನ್ನು ಮಾಡಿದ್ರು. ಸೊ ಸ್ನೇಹಿತರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಾಗಿರ್ತಕ್ಕಂತಹ ಹೆಸರನ್ನು ಪಡ್ಕೊಂಡಿರ್ತಕ್ಕಂತಹ ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿ ಒಂದು ಭೀಕರವಾಗಿರ್ತಕ್ಕಂತಹ ಸಿಚುವೇಶನ್ ನಿರ್ಮಾಣವಾಯಿತು. ಅದೇ ಅವರ ಅನಾರೋಗ್ಯ. ಬರುತ್ತಾ ಹಲವಾರು ರೀತಿಯ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಟೈಗರ್ ಪ್ರಭಾಕರ್ ಅವರು. ಆರ್ಥಿಕ ಪರಿಸ್ಥಿತಿ ಆಗಿರಬಹುದು, ಅವರ ಅನಾರೋಗ್ಯ ಆಗಿರಬಹುದು, ಇದರ ಮಧ್ಯೆ ಸಿಲುಕಿ ಹಾಕಿಕೊಂಡು ಅವರ ಸಿಚುವೇಶನ್, ಅವರ ಪರಿಸ್ಥಿತಿಯನ್ನು ಕಂಡಿರ್ತಕ್ಕಂತಹ ಅದೆಷ್ಟೋ ಅಭಿಮಾನಿಗಳು ತಮ್ಮ ಕಣ್ಣಂಚಲ್ಲಿ ನೀರನ್ನು ತೆಗೆದುಕೊಂಡಿದ್ರು. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅವರು ಸ್ಕ್ರೀನ್ ಮೇಲೆ ಎಷ್ಟೇ ಕೋಪಿಷ್ಟನಂತೆ ಕಂಡರೂ ಕೂಡ ನಿಜ ಜೀವನದಲ್ಲಿ ಅಷ್ಟೇ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಅವರಾಗಿದ್ದರು. ಕುಟುಂಬಕ್ಕೆ ತುಂಬಾ ಪ್ರೀತಿಯನ್ನು ಕೊಡ್ತಾ ಇದ್ರು. ಸಹ ಕಲಾವಿದರಿಗೆ ಅಷ್ಟೇ ಗೌರವವನ್ನು ಸೂಚಿಸ್ತಾ ಇದ್ರು. ಯಾರೇ ಬಂದರೂ ಕೂಡ ಎಲ್ಲರನ್ನೂ ಕೂಡ ಬಾಚಿ ತಪ್ಪಿಕೊಳ್ಳುವಂತಹ ದೊಡ್ಡ ಗುಣ ಅವರಲ್ಲಿ ಅಡಗವಾಗಿತ್ತು. ಹಾಗಾಗಿಯೇ ಎಷ್ಟೋ ವರ್ಷಗಳು ಕಳೆದರೂ ಕೂಡ ಇಂದಿಗೂ ಕೂಡ ಅದೆಷ್ಟೋ ಜನರು ಟೈಗರ್ ಪ್ರಭಾಕರ್ ಅವರನ್ನು ಸ್ಮರಿಸ್ಕೊಳ್ತಾರೆ, ನೆನೆಸ್ಕೊಳ್ತಾರೆ. ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿಯೂ ಕೂಡ ಏರಿಳಿತಗಳು ಬಹಳಷ್ಟು ಮಟ್ಟಿಗೆ ಬಂದಿದ್ವು. ಆದರೆ ಯಾವ ಏರಿಳಿತಗಳಿಗೂ ಕೂಡ ತಲೆಬಾಗದೆ ಆ ಏರಿಳಿತಗಳಿಗೆ ಮೆಟ್ಟಿ ಬದುಕಿದಂತಹ ಶೈಲಿ ಟೈಗರ್ ಪ್ರಭಾಕರ್ ಅವರದ್ದು. ಆ ಪರಿಯಾಗಿರ್ತಕ್ಕಂತಹ ಯಶಸ್ವಿ ಜೀವನವನ್ನು ಅವರು ಕಟ್ಕೊಂಡಿದ್ರು. ನೋಡಿ, ನಾವು ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದರೆ ನಾವು ನಮ್ಮ ಜೀವನವೇ ಮುಗಿದು ಹೋಯಿತೇನೋ ಎನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತೀವಿ. ಆದರೆ ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿ ಅದೆಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆದಿದ್ರು ಟೈಗರ್ ಪ್ರಭಾಕರ್ ಅವರು. ಹಾಗಾಗಿಯೇ ಎಷ್ಟೋ ಜನರಿಗೆ ಈಗಿನವರೆಗೂ ಕೂಡ ಟೈಗರ್ ಪ್ರಭಾಕರ್ ಅವರು ಒಂದು ದೊಡ್ಡ ರೀತಿಯ ಮಾರ್ಗದರ್ಶಕರೇ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅವರಿಗೆ ತನ್ನ ಮಗ ತನ್ನಂತೆಯೇ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವಂತಹ ಮಹದಾಶೆಯನ್ನು ಇಟ್ಕೊಂಡಿದ್ರು. ಈಗ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಕೂಡ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು, ತನ್ನದೇ ಆಗಿರ್ತಕ್ಕಂತಹ ಅಭಿಮಾನಿ ಬಳಗವನ್ನು ಒಳಗೊಂಡಿದ್ದಾರೆ. ಅನೇಕ ಸಂದರ್ಶನದಲ್ಲಿ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಒಂದು ಮಾತನ್ನು ಖಂಡಿತವಾಗಿಯೂ ಕೂಡ ಹೇಳ್ತಾರೆ. ಅದೇನಪ್ಪ ಅಂತಂದರೆ, ನನ್ನ ಜೀವನ ಈ ಹಂತಕ್ಕೆ ಬರುವುದಕ್ಕೆ ಮೊದಲ ಪ್ರೇರಣೆ ನನ್ನ ತಂದೆಯೇ ಎಂದು.
ಈ ಒಂದೇ ಒಂದು ಮಾತಿನಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ತಂದೆ ಮತ್ತು ಮಗನ ಮಧ್ಯೆ ಇರತಕ್ಕಂತಹ ಬಾಂಧವ್ಯ ಎಷ್ಟು ಗಟ್ಟಿ ಪ್ರಮಾಣದಲ್ಲಿತ್ತು ಅಂತ. ತಂದೆ ಮಗನನ್ನು ಎಷ್ಟು ಪ್ರಮಾಣದಲ್ಲಿ ಪ್ರೀತಿಸ್ತಾ ಇದ್ರು, ಮಗ ತಂದೆಯನ್ನು ಎಷ್ಟು ಪ್ರಮಾಣದಲ್ಲಿ ಪ್ರೀತಿಸ್ತಾ ಇದ್ರು ಅನ್ನೋದು ಈ ಮಾತಿನಿಂದಲೇ ಸ್ಪಷ್ಟವಾಗ್ತದೆ. ಒಂದು ಜೀವನದಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾವು ಬಿಟ್ಟು ಹೋಗುವಂಥದ್ದು ಆಸ್ತಿ ಐಶ್ವರ್ಯ ಶಾಶ್ವತವಾಗಿ ಇರುವುದಿಲ್ಲ, ನಾವು ಬಿಟ್ಟು ಹೋಗಿರುವಂತಹ ಹೆಸರೇ ಶಾಶ್ವತವಾಗಿ ಉಳಿಯುವಂಥದ್ದು. ಅಂತಹ ಹೆಸರನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದರೆ ಆ ಹೆಸರನ್ನು ಮಾಡುವಂತಹ ಸಾಹಸಕ್ಕೆ ನಾವು ಕೈ ಹಾಕಬೇಕು. ಆದರೆ ಸ್ನೇಹಿತರೆ, ನಾವು ಪಡ್ಕೊಂಡಿರ್ತಕ್ಕಂತಹ ಯಶಸ್ಸು ಅದೇ ಪ್ರಮಾಣದಲ್ಲಿ ಮುಂದಿನವರೆಗೂ ಕೂಡ ಇರ್ತದೆ ಎನ್ನುವುದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಅದೇ ರೀತಿಯಾಗಿ ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿಯೂ ಕೂಡ ಅಂತಹದ್ದೇ ಒಂದು ಸಿಚುವೇಶನ್ ಅವರಿಗೆ ಬಂದು ಒದಗಿತು. ಅದೇ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಜೊತೆಗೆ ಆರ್ಥಿಕವಾಗಿರ್ತಕ್ಕಂತಹ ಪರಿಸ್ಥಿತಿಯೂ ಕೂಡ ಕೊನೆಗಾಲದಲ್ಲಿ ಅವರಿಗೆ ಕೈಕೊಟ್ಟಿತ್ತು. ಅದರ ಮಧ್ಯೆಯೂ ಕೂಡ ಸಿನಿಮಾವನ್ನು ಪ್ರೀತಿ ಮಾಡೋದನ್ನು, ತನ್ನ ಕೆಲಸವನ್ನು ಪ್ರೀತಿ ಮಾಡೋದನ್ನು ಯಾವತ್ತಿಗೂ ಕೂಡ ಕಡಿಮೆ ಮಾಡಿರಲಿಲ್ಲ ಟೈಗರ್ ಪ್ರಭಾಕರ್ ಅವರು. ಕೊನೆಯ ಹಂತದವರೆಗೂ ಕೂಡ ತನ್ನ ನಟನೆಯನ್ನು, ತನ್ನ ಕಲೆಯನ್ನು ಪ್ರೀತಿಸ್ತಾ ಇದ್ದರು ಟೈಗರ್ ಪ್ರಭಾಕರ್ ಅವರು. 2001 ಮಾರ್ಚ್ 25 ಮತ್ತೆ ಕನ್ನಡ ಚಲನಚಿತ್ರರಂಗ ಒಂದು ಅದ್ಭುತವಾಗಿರ್ತಕ್ಕಂತಹ ನಟನನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಬಹುದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂತಹ ಟೈಗರ್ ಪ್ರಭಾಕರ್ ಅವರು ನಮ್ಮನ್ನು ಅಗಲಿದರು. ಆ ಕ್ಷಣ ಅಭಿಮಾನಿ ವರ್ಗ ಆಗಿರಬಹುದು, ಅವರು ಕುಟುಂಬಸ್ಥರು ಆಗಿರಬಹುದು, ಹಾಗೂ ಸಹ ಕಲಾವಿದರಾಗಿರಬಹುದು, ಎಲ್ಲರೂ ಕೂಡ ದುಃಖದ ಸಾಗರದಲ್ಲಿ ಮುಳುಗ್ತಾರೆ. ಕನ್ನಡ ಚಲನಚಿತ್ರರಂಗ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ನಿರ್ದೇಶಕನನ್ನು, ಒಬ್ಬ ಅದ್ಭುತವಾಗಿರ್ತಕ್ಕಂತಹ ನಟನನ್ನು ಕಳೆದುಕೊಳ್ತು. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅವರು ಇಂದು ನಮ್ಮೊಂದಿಗೆ ಇಲ್ಲ. ಆದರೆ ಅವರ ನಟನೆ ಆಗಿರಬಹುದು, ಅವರ ಸ್ಟೈಲ್ ಆಗಿರಬಹುದು, ಅವರ ಗಂಭೀರವಾಗಿರ್ತಕ್ಕಂತಹ ನಡಿಗೆ ಆಗಿರಬಹುದು, ಅವರ ಧ್ವನಿ ಆಗಿರಬಹುದು, ಅವರು ಮಾತನಾಡುವಂತಹ ಸ್ಟೈಲ್ ಆಗಿರಬಹುದು, ಎಲ್ಲವೂ ಕೂಡ ಅವರ ಸಿನಿಮಾಗಳು ಆಗಿರಬಹುದು, ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ, ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ಸಾಯಬಹುದು, ಆದರೆ ಅವನ ಸಾಧನೆ ಆಗಿರಬಹುದು ಅವು ಎಂದಿಗೂ ಕೂಡ ಸಾಯುವುದಿಲ್ಲ ಅನ್ನುವುದಕ್ಕೆ ನಟ ನಿರ್ದೇಶಕ ಟೈಗರ್ ಪ್ರಭಾಕರ್ ಅವರು ನಮಗೆ ಸಾಕ್ಷಿಯಾಗಿ ಸಿಗ್ತಾರೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಹುಡುಗ ತನ್ನ ಸ್ವಂತ ಪರಿಶ್ರಮದಿಂದ ಕನ್ನಡ ಚಲನಚಿತ್ರದಲ್ಲಿ ಒಬ್ಬ ಹೀರೋ ಆಗಿ ನಟಿಸಿದ, ಒಬ್ಬ ಖಳನಾಯಕನಾಗಿ ನಟಿಸಿದ, ನಿರ್ದೇಶಕನಾಗಿ ಅದೆಷ್ಟೋ ಜನರಿಗೆ, ಸಹ ಕಲಾವಿದರಿಗೆ ಅವಕಾಶವನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಹಾಗೆ ಕನ್ನಡ ಚಲನಚಿತ್ರದಲ್ಲಿ ನಿರ್ದೇಶಕರಾಗಿ ಹೊಸತನವನ್ನು ತರುವಂತಹ ಕೆಲಸವನ್ನು ಮಾಡಿದ್ರು. ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಟೈಗರ್ ಪ್ರಭಾಕರ್ ಅವರು ಆಗಿದ್ರು. ಟೈಗರ್ ಪ್ರಭಾಕರ್ ಅವರ ಜೀವನ ನಮಗೆ ಕಲಿಸುವಂತಹ ದೊಡ್ಡ ಪಾಠ ಏನಪ್ಪ ಅಂತಂದರೆ, ಜೀವನದಲ್ಲಿ ನಮಗೆ ಎಷ್ಟೇ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂತಹ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಕನಸುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅರ್ಧ ದಾರಿಯಲ್ಲಿ ನಾವು ಕೈ ಬಿಡುವುದಕ್ಕೆ ಹೋಗಲೇಬಾರದು. ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿಯೂ ಕೂಡ ಎಷ್ಟೇ ಪ್ರಮಾಣದಲ್ಲಿ ಕಷ್ಟಗಳು, ಸಮಸ್ಯೆಗಳು ಬಂದರೂ ಕೂಡ ಅವರು ತಾನು ನಟನಾಗಬೇಕು, ತಾನು ಚಿತ್ರರಂಗದಲ್ಲಿ ನೆಲೆ ಊರಬೇಕು ಅನ್ನುವಂತಹ ಕನಸನ್ನು ಕೈ ಬಿಟ್ಟಿರಲಿಲ್ಲ. ನಿಮ್ಮ ಜೀವನದಲ್ಲಿಯೂ ಕೂಡ ನಿಮಗೆ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಬಂದರೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ನೀವು ದಾರಿಯನ್ನು ಬದಲಿಸಿ, ಆದರೆ ಗುರಿಯನ್ನು ಎಂದಿಗೂ ಕೂಡ ಬದಲಿಸುವುದಕ್ಕೆ ಹೋಗಲೇಬೇಡಿ. ಅವರು ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಸಿನಿಮಾಗಳು, ಅವರ ಅಭಿನಯ, ಅವರ ಅಭಿಮಾನಿ ವರ್ಗ, ಅವರ ಪ್ರಭಾವ ಬೀರುವಂತಹ ಅಂಶಗಳು, ಅವರ ಜೀವನ ಶೈಲಿ ಎಲ್ಲವೂ ಕೂಡ ಕನ್ನಡ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಸೊ ಟೈಗರ್ ಪ್ರಭಾಕರ್ ಅವರ ಜೀವನ ಅಂತಂದರೆ ಎಲ್ರಿಗೂ ಕೂಡ ಒಂದು ರೀತಿಯ ಸ್ಫೂರ್ತಿ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿತ್ತು. ಟೈಗರ್ ಪ್ರಭಾಕರ್ ಅವರು ಅಂತಂದರೆ ಅದು ಕೇವಲ ಒಂದು ಹೆಸರಾಗಿ ಮಾತ್ರ ಸೀಮಿತವಾಗಿ ಇರಲಿಲ್ಲ, ಅದು ಒಂದು ವ್ಯಕ್ತಿತ್ವವಾಗಿ ಹೊರಹೊಮ್ಮಿದ್ರು. ಯಾವತ್ತಿಗೂ ಕೂಡ ಟೈಗರ್ ಪ್ರಭಾಕರ್ ಅವರು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜೈ ಕನ್ನಡ, ಜೈ ಕನ್ನಡಾಂಬೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಟೈಗರ್ ಪ್ರಭಾಕರ್ ಅವರ ಅಭಿಮಾನಿಗಳೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಇನ್ನು ಮತ್ತಷ್ಟು ಅಂಶಗಳೊಂದಿಗೆ ನಿಮ್ಮ ಜೀವನಕ್ಕೆ ಪ್ರೇರಣೆಯನ್ನು ಕೊಡುವಂತಹ ವ್ಯಕ್ತಿಯನ್ನು ನಿಮ್ಮ ಎದುರಿಗೆ ತರುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.